ಸ್ಟಾಲು ಲೆಫ್ಟ್ ಸೈಡ್ ಶಿವದರ್ಶಿನಿ ಹೋಟ್ಲ್ ಅಂತ. ಸೊ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ರಾಘವ್ ನೋಡಿ ಇವಾಗ ಪ್ರಸಾದ ತಿನ್ನೋಕ್ಕಂತ ಹೋಗ್ತಿದ್ದೀವಿ. ನೋಡೋಣ. ಫಸ್ಟ್ ಟೈಮ್ ತಿಂದಿರೋದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ತಿಂದಿರಲಿಲ್ಲ, ಟೈಮ್ ಆಗೋಗಿತ್ತು. ತುಂಬ ಇಷ್ಟ ಆಯಿತು ಗೈಸ್. ಯಾವ ಥರ ಕಾಣಿಸ್ತಿದೆ ಬ್ಯಾಕ್ ಸೈಡ್ ತೋರಿಸಿ. ಹಾಂ ಚೆನ್ನಾಗಿ ಕಾಣಿಸ್ತಿಲ್ಲ. ಹಾಂ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜತಾನೆ ಯೂಟ್ಯೂಬ್ ಚಾನಲ್. ಹೇ ಗೈಸ್, ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಭೀಮ್ನ ಮಾದದ ಶುಭಾಶಯಗಳು. ಸೊ ನಾವು ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ನಾವು ನಂಬಿರುವಂಥ ಗೋಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ನೋಡಿ ರಾಜು ಅವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹಾಯ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜತಾನೆ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನೋಡಿ ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ. ಇದು ನಾನು ಆ್ಯಕ್ಚುಲಿ ಕಲಶ ಫಸ್ಟ್ ಟೈಮ್ ಗೈಸ್ ಸಿಕ್ಕಿರೋದು. ನಮ್ಮ ಅತ್ತೆ ಮನೆಯವ್ರ ಕಡೆ ಎಲ್ಲ ಈ ಥರ ಇಕ್ತಾರೆ. ಸೊ ಅದಕ್ಕೆ ನಾನು ಇದೇ ಥರ ಇಕ್ಕಿದ್ದೀನಿ. ಹಾಗೆ ನಮ್ಮ ಬಾಸ್ ನೋಡಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ. ಸೊ ಹಾರ ಚೆನ್ನಾಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು ಗೈಸ್ ನೋಡಿ. ಸೊ ಇವಾಗ ನಾನು ಇದು ರಾಜು ಅವರಿಗೆ ಪಾದಪೂಜೆ ಮಾಡೋಕ್ಕೆ ಲೇಟಾಗೋಯಿತು. ಸೊ ಸಾಯಂಕಾಲ ಬಂದು ಮಾಡ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ನೋಡಿ ತಟ್ಟೆಗೆಲ್ಲ ರೆಡಿ ಮಾಡಿದೆ. ಬಟ್ ಟೈಮ್ ಆಗೋಗಿತ್ತು ಅಂತ ಹೇಳಿ ನಾನು ಮಾಡಲಿಲ್ಲ. ನೋಡಿ ರಾಜವರು ಆಚೆಗೆ ಒಳಗಡೆಗೆ ತಿರ್ಗಾ ಆಡ್ತಾವ್ರೆ ಗೈಸ್. ರಾಜು ಅವ್ರ ಔಟ್ಫಿಟ್ ತೋರಿಸ್ತೀನಿ ನೋಡಿ. ರಾಜು ಅವ್ರ ಔಟ್ಫಿಟ್ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ. ನಾನು ದೇವಸ್ಥಾನಕ್ಕೆ ಇದೇ ಇಲ್ಲಿ ಅಂತ ಹೇಳಿದೆ, ಅದಕ್ಕೆ ಅವ್ರು ಇದನ್ನೇ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸಿದೆ ಗೈಸ್, ನನಗೂ ಇಷ್ಟ ಆಯಿತು. ಸೊ ಇವಾಗ ನನ್ನ ಔಟ್ಫಿಟ್ ತೋರಿಸ್ತೀರಾ? ಸೊ ಗೈಸ್ ನೋಡ್ಬೋದು ತಾನೇ ಅವ್ರ ಔಟ್ಫಿಟ್ಟು ಯಾವ ಥರ ಇದೆ ಅಂತ. ಗೈಸ್ ಸೀರೆ ಯಾವ ಥರ ಕಾಣಿಸಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನನಗೆ ಇಷ್ಟ ಆಯಿತು. ಇದು ನಾನು ಆ್ಯಕ್ಚುಲಿ ಭೀಮ್ನ ಮಾಸಕ್ಕಂತಾನೆ ಹೊಸ ಸೀರೆ ಹೊರಟಿರೋದು. ತುಂಬ ಇಷ್ಟ ಆಯಿತು ಗೈಸ್. ಯಾವ ಥರ ಕಾಣಿಸ್ತಿದೆ ಬ್ಯಾಕ್ ಸೈಡ್ ತೋರಿಸಿ. ಹಾಂ ಚೆನ್ನಾಗಿ ಕಾಣಿಸ್ತಿಲ್ಲ? ಹಾಂ ಚೆನ್ನಾಗಿ ಕಾಣಿಸ್ತಾ ಇದೆ. ಸರಿ ಆಯಿತು. ಸೊ ಗೈಸ್ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸರಿ ಝೂಮ್ ಮಾಡಿ ತೋರಿಸ್ತೀಯಾ? ಟಿಫನ್ ಮಾಡೋಣ ಅಂತ ಹೋಟ್ಲು ಬಂದಿದ್ದೀವಿ. ಬಿಡದಿಯಲ್ಲಿ ಫಸ್ಟ್ ಸ್ಟಾಲಿ ಲೆಫ್ಟ್ ಸೈಡು ಶಿವದರ್ಶಿನಿ ಹೋಟ್ಲ್ ಅಂತ. ತುಂಬ ಚೆನ್ನಾಗುತ್ತೆ ಗೈಸ್. ಇಡ್ಲಿ ನನಗಂತೂ ಇಷ್ಟ. ನಾವು ಯಾವಾಗೇ ಆಗಲಿ ಗೋಡಗೆರೆ ದೇವಸ್ಥಾನಕ್ಕೆ ಹೋದಾಗ ಇಲ್ಲೇ ತಿನ್ಕೊಂಡು ಹೋಗ್ಬೋದು ಅಲ್ವಾ? ಮನೇಲಿ ಮಾಡಲ್ಲ ಗೈಸ್ ನಾನು, ಹೋಟ್ಲಲ್ಲೇ. ಯಾಕಂದರೆ ಬಿಡದಿಯಲ್ಲಿ ಫೇಮಸ್ ಅಲ್ವಾ ತಟ್ಟೆ ಇಡ್ಲಿ. ಅದಕ್ಕೇ ವೆಹಿಕಲ್ಸ್ ತುಂಬ ಓಡಾಡ್ತಿದೆ ಗೈಸ್. ಬ್ಯಾಕ್ಗ್ರೌಂಡ್ ಏನಾದರೂ ಸೌಂಡ್ ಇದ್ದರೆ ಹೇಳಿ, ಯಾಕಂದರೆ ಮೈನ್ ರೋಡ್ ಅಲ್ವಾ ಇದು, ಅದಕ್ಕೇ. ರಾಜು ತಿನ್ನೋದ್ರಲ್ಲಿ ಬಿಸಿ ಇದ್ದಾರ, ಮಾತಾಡಲ್ವಂತ ಅವ್ರೇನು. ಮಾತಾಡೋ. ಸೊ ಗೈಸ್ ತಿಂದ್ಬಿಟ್ಟು ಸಿಗ್ತೀವಿ ಗೈಸ್, ಅವರೇನು ಮಾತಾಡಲ್ಲ ಗೈಸ್. ಜಸ್ಟ್ ಇವಾಗ ತಾನೇ ಊಟ ಮಾಡಿದ್ವಿ. ರಾಜು ಅವ್ರು ಹೇಳಿದರು ಟೈಮ್ ಆಗಿಬಿಟ್ಟಿದೆ, ದೇವಸ್ಥಾನ ಹತ್ರನೇ ನಿಲ್ಲಿಸ್ತೀನಿ, ಇನ್ನೆಲ್ಲಿ ಸ್ಟಾಪ್ ಕೊಡಲ್ಲ ಅಂತ ಹೇಳಿದರು. ಸರಿ ಆಯಿತು, ದೇವಸ್ಥಾನ ಹತ್ರನೇ ನಿಲ್ಲಿಸಿ ಅಂತ ಹೇಳಿದೆ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಗೈಸ್. ಭಕ್ತಾದಿಗಳು ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಇವತ್ತು ಭೀಮನ ಅಮಾವಾಸ್ಯೆಲ್ಲ. ಸೊ ಅದಕ್ಕೆ ತುಂಬ ಜನ ಬಂದಿದ್ದಾರೆ. ಸೇಮ್ ತಿರುಪತಿಯಲ್ಲಿ ಯಾವ ಥರ ಇರುತ್ತೆ ಅದೇ ರೀತಿ ಇರುತ್ತೆ ಇಲ್ಲಿ ಕ್ಯೂ. ಅದೇ ಥರ ಅವ್ರು ರೂಲ್ಸ್ ಫಾಲೋ ಮಾಡ್ತಿದ್ರು. ತುಂಬ ಜನ ಬಂದಿದ್ದಾರೆ. ನಾವು ಆ್ಯಕ್ಚುಲಿ ಮಧ್ಯಾಹ್ನದ ಮೇಲೆ ಬಂದಿರೋದು. ಬೆಳಗ್ಗಿಂದ ಇನ್ನೂ ಎಷ್ಟು ಜನ ಬಂದಿದ್ದಾರೆ ಅಂತೂ ಗೊತ್ತಿಲ್ಲ. ಯಪ್ಪ ಎಷ್ಟು ಜನ ಅಂದರೆ ಕಾಲಿಡಕ್ಕೆ ಕೂಡ ಅಷ್ಟು ಜಾಗ ಇಲ್ಲ ಗೈಸ್ ಇಲ್ಲಿ ನಿಜ. ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವಾಗ. ಪೂಜೆ ಎಲ್ಲ ಆಯಿತು. ಇವಾಗ ಪ್ರಸಾದ ತಿನ್ನೋಕ್ಕಂತ ಹೋಗ್ತಿದ್ದೀವಿ. ನೋಡೋಣ. ಫಸ್ಟ್ ಟೈಮ್ ತಿಂದಿರೋದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ತಿಂದಿರಲಿಲ್ಲ, ಟೈಮ್ ಆಗೋಗಿತ್ತು ಅಂತ. ಇವಾಗ ತಿಂತೀವಿ. ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಪ್ರಸಾದ ಟೇಸ್ಟ್ ಅಂತ ಏನಿಲ್ಲ, ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡಿ ಇಲ್ಲಿ ತಟ್ಟೆಗಳೆಲ್ಲ ಇದ್ದಾರೆ. ಸೊ ಭಕ್ತಾದಿಗಳು ನೋಡಿ ಎಲ್ಲ ತಗೋತಾರೆ. ರಾಜು ಅವ್ರು ಕೂಡ ತಗೋತಿದ್ದಾರೆ ನೋಡಿ ಗೈಸ್. ತುಂಬ ಜನ ಬಂದುಬಿಟ್ಟಿದ್ದಾರೆ ಇವತ್ತು. ಭೀಮ್ನ ಅಮಾವಾಸ್ಯೆ ಅಲ್ಲ, ಸೊ ಅದಕ್ಕೆ ತುಂಬ ಜನ ಬಂದಿದ್ದಾರೆ ಗೈಸ್. ಓಕೆ, ಊಟಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಸೊ ಗೈಸ್ ವಿಡಿಯೋನ ಹೆಂಗೆ ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ.
ನಾನು ಆ್ಯಕ್ಚುಲಿ ರಾತ್ರಿನೇ ಲಾಗು ಎಂಡ್ ಮಾಡಬೇಕಿತ್ತು, ಬಟ್ ನಾವು ಟೆಂಪಲಿಂದ ಬಂದಿದ್ದು ಲೇಟ್ ಆಗೋಯಿತು. ರಾತ್ರಿ 9:30 ಆಗೋಯಿತು. ಅದಕ್ಕೇ ರಾಜು ಅವರು ಹೇಳಿದರು ನಿದ್ದೆ ಬರ್ತಿದೆ, ಬೆಳಗ್ಗೆಗೆ ಎಂಡ್ ಮಾಡೋಣ ಬಿಡು ಅಂತ ಹೇಳಿದರು. ಅದಕ್ಕೆ ಇಬ್ಬರೂ ಬೇಗ ಮಲ್ಕೋಬಿಟ್ವಿ. ಮತ್ತು ಬೆಳಗ್ಗೆ ರಾಜು ಅವರು ಎದ್ದಿದ್ದೆ ಲೇಟ್ ಆಗೋಯಿತು. ಅವ್ರು ಹೇಳಿದರು ನೀನೇ ಹೆಣ್ಣು ಮಾಡು, ನನ್ನ ಕೆಲ್ಸಕ್ಕೆ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಹೋದರು. ಅದಕ್ಕೆ ನಾನೇ ಹೆಣ್ಣು ಮಾಡೋಣ ಅಂತ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಮ್ಮ ಕೇಳ್ಕೊತೀವಿ. ಹಾಗೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ವಿಡಿಯೋ ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ನೋಡ್ಬೋದು. ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವ್ಲಾಗ್ ಯಾವ್ದು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.